ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಿಮಿಸ್ ಕುಕಿಂಗ್ ಬಿ. ಬನ್ನಿ ಇವತ್ತು ಒಂದು ಟೇಸ್ಟಿಯಾಗಿ ಈಸಿಯಾಗಿ ಎಲ್ಲರಿಗೂ ಫೇವ್ರೆಟ್ ಆಗುವಂಥ ಒಂದು ಸ್ವೀಟ್ನ ನೋಡ್ಕೊಂಡು ಬರೋಣ. ಅದೇನು ಅಂದರೆ ಬಾದುಷಾ. ತುಂಬಾ ಚೆನ್ನಾಗಿರುತ್ತೆ. ಮೇಲೆ ಎಲ್ಲ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟ್ ಆಗಿ, ಜ್ಯೂಸಿ ಆಗಿರುವಂಥ ಈ ಸ್ವೀಟ್ ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ಮಾಡೋದು ಕಷ್ಟ ಅನ್ಕೊಂತೀರಾ, ಬಟ್ ನಾನು ಹೇಳುವಂಥ ಮೆಜರ್ಮೆಂಟ್ಸ್ನ ಪಕ್ಕ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಟೇಸ್ಟಿಯಾಗಿ ನಿಮ್ಮ ಮನೆಯಲ್ಲಿ ನೀವೇನೇ ಸ್ವೀಟ್ ಮಾಡ್ಕೋಬೋದು. ಹಾಗಾದರೆ ಲೇಟ್ ಮಾಡೋದು ಬೇಡ, ಹೇಗೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬಾದುಷಾ ಮಾಡ್ಕೊಳ್ಳೋಕ್ಕೆ ಮೊದಲನೇದಾಗಿ 1 ಕಪ್ ಅಷ್ಟು ಮೈದಾ ಹಿಟ್ಟನ್ನು ತಗೊತಿದ್ದೀನಿ. ಸೊ ಒಂದೇ ಕಪ್ಪಲ್ಲಿ ಎಲ್ಲ ಕೂಡ ಮೆಜರ್ಮೆಂಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಹಾಗೆ 1/4 ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾನ ಬಳಸ್ತಿದ್ದೀನಿ. ಇದಕ್ಕೇನೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊತಿದ್ದೀನಿ. ಇಲ್ಲಿ ನೋಡ್ತಿದ್ದೀರಾ, ನಾನೇನು ಕರಗಿಸಿಲ್ಲ, ಹಾಗೆ ರೂಮ್ ಟೆಂಪರೇಚರಲ್ಲಿ ಹೇಗಿರುತ್ತೆ ಸೊ ಹಾಗೆ ತಗೊತಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು. ಹಾಗೆ ಇಲ್ಲಿ ಮೊಸರನ್ನ ತಗೊತಿದ್ದೀನಿ. ಮೊಸರು 1 ಟೇಬಲ್ ಸ್ಪೂನ್ ಅಷ್ಟು ತಗೊತಿದ್ದೀನಿ. ಸೊ ನಾವು ಹಾಕಿರುವಂಥ ಮೊಸರು ಹಾಗೆ ತುಪ್ಪ, ಹಿಟ್ಟು ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿ ಉಂಡೆ ಕಟ್ಟರೆ ಉಂಡೆ ಥರ ಆಗಬೇಕು, ಅಷ್ಟು ತನಕ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ. ಒಂದೊಂದು ಹಿಟ್ಟಿಗೆ ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಸೊ ಫಸ್ಟ್ ನೀವು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಅದಕ್ಕೇನಾದರೂ ಇನ್ನೂ ಸ್ವಲ್ಪ ಚೂರು ಬೇಕು ಅಂದರೆ ಹಾಕೊಳ್ಳೋಣ. ಇಲ್ಲಿ ನೋಡ್ತಿದ್ದೀರಲ್ಲ, 2 ಟೇಬಲ್ ಸ್ಪೂನ್ ಅಷ್ಟು ಮತ್ತು 1/2 ಟೇಬಲ್ ಸ್ಪೂನ್ ಅಷ್ಟು ನೀರಾಗಿದೆ ಅಷ್ಟೇ. ನೋಡ್ತಿದ್ದೀರಲ್ಲ, ಜಾಸ್ತಿ ಪ್ರೆಷರ್ ಕೊಟ್ಟು ನೀವು ನಾದಕ್ಕೆ ಹೋಗ್ಬೇಡಿ. ಹಿಟ್ಟನ್ನ ಈ ರೀತಿ ಜಂಟಿಲಾಗಿ ಮಾಡ್ಕೊಳ್ಳಿ. ಇನ್ನು ನೋಡ್ತಿದ್ದೀರಲ್ಲ, ಈ ರೀತಿ ಒಂದು 4ರಿಂದ 5 ಸರಿ ಮಾಡಿ ಇವಾಗ ಒಂದು ಅರ್ಧ ಗಂಟೆ ಅಷ್ಟು ನೆನೆಯಾಕ್ಬಿಡೋಣ. ಅಷ್ಟರಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಸೊ 1 ಕಪ್ ಅಷ್ಟು ಸಕ್ಕರೆ ಹಾಗೆ 1/4 ಕಪ್ ಅಷ್ಟು ನೀರು ತಗೊಂಡಿದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ನಿಮಗೆ ಒಂದೆಳೆ ಪಾಕ ಬರೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ದಪ್ಪ ಪಾಕ ಆಗುತ್ತೆ, ಅಷ್ಟಾದರೆ ಸಾಕು. ಸೊ ಇದಕ್ಕೇನೆ ಏಲಕ್ಕಿ ಪುಡಿನ ಸೇರಿಸ್ಕೊತಿದ್ದೀನಿ. ಸೊ ಇವಾಗ ನೋಡೋಣ, ಈ ರೀತಿ ನೀವು ಅಂದರೆ ಸ್ವಲ್ಪ ಕೈಗೆ ಚೆನ್ನಾಗಿ ದಪ್ಪ ಥರ ಅಂಟಬೇಕು, ಆ ಥರ ಆದರೆ ಸಾಕು. ಸೊ ಇವಾಗ ಇದನ್ನು ಸ್ವಿಚ್ ಆಫ್ ಮಾಡ್ಕೊಳ್ಳೋಣ. ಸ್ವಿಚ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಕ್ರಿಸ್ಟಲೈಸ್ ಆಗಬಾರ್ದು ಅಂತ ನಿಂಬೆಹಣ್ಣು ರಸ ಹಾಕೊತಿದ್ವಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಸೊ ಇವಾಗ ಇದನ್ನ ಎತ್ತಿ ಸೈಡ್ಗೆ ಇಟ್ಕೊಳ್ಳೋಣ. ಸೊ ಇವಾಗ ಅರ್ಧ ಗಂಟೆ ಆಗಿದೆ. ಇವಾಗ ಬಾದುಷಾನ ರೆಡಿ ಮಾಡ್ಕೊಳ್ಳೋಣ. ನೋಡ್ತಿದ್ರಲ್ಲ, ನೀವು ಅರ್ಧ ಗಂಟೆ ಆದಮೇಲೆ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಕೆಲವೊಬ್ಬರು ಆಯಿಲಲ್ಲಿ ಹಾಕಿದ ತಕ್ಷಣ ಅದು ಮೆಲ್ಟ್ ಆಗೋಗುತ್ತೆ ಅಂತ ಅಂತಿದ್ದೀರಲ್ಲ. ಸೊ ಆ ರೀತಿ ಯಾಕಾಗುತ್ತೆ ಅಂದರೆ, ನೀವು ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಅದಾದಮೇಲೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡಿಕೊಂಡು ಈ ರೀತಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಬೇಕು. ಸೊ ನಿಮಗೆ ಪೂರ್ತಿ ಹೋಲ್ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಅರ್ಧ ಮಟ್ಟಕ್ಕೆ ಮಾತ್ರ ನೀವು ಹೋಲ್ ಮಾಡ್ಕೋಬೋದು. ನೋಡ್ತಿದ್ದೀರಲ್ಲ, ಎಲ್ಲ ಕೂಡ ಒಂದೇ ಸೈಜಲ್ಲಿ ಈ ರೀತಿ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಈ ಬಾದುಷಾ ಮಾಡ್ಕೋಬೇಕಾದ್ರೆ ಈ ಎಣ್ಣೆ ಬಿಸಿ ಮಾಡೋದು ಕೂಡ ಒಂದು ಆರ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ನೀವು ಬಿಸಿ ಮಾಡಿಲ್ಲ ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ. ಸೊ ಹಾಗಾಗಿ ನೀವು ಒಂದು 5 ನಿಮಿಷ ನೀವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಣ್ಣೆನ. ಸೊ ನೀವು ಈ ರೀತಿ ಚಿಕ್ಕ ಬಾಲ್ ಹಾಕಿದ ತಕ್ಷಣ ಮೇಲೆ ಬರಬೇಕು, ಅಷ್ಟೇ ತನಕ ಹಾಕ್ಕೊಂಡು ಗ್ಯಾಸ್ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಫ್ಲೇಮ್ ಏನೂ ಇರಬಾರ್ದು. ಇಲ್ಲಿ ನೋಡ್ತಿದ್ರಲ್ಲ, ನಾನಿಲ್ಲಿ ಸ್ವಿಚ್ ಆಫ್ ಮಾಡಿ ಅದಾದಮೇಲೆ ಈ ಬಾದುಷಾಗಳನ್ನು ಹಾಕ್ತಿದ್ದೀನಿ. ನೋಡ್ತಿದ್ರಲ್ಲ, ನೋ ಫ್ಲೇಮ್. ಸೊ ಹಾಕಿದ ತಕ್ಷಣ ಒಂದು 2-3 ನಿಮಿಷಕ್ಕೆ ಇದು ಮೇಲೆ ಬರುತ್ತೆ. ಸೊ ಮೇಲೆ ಬಂದಾದಮೇಲೆ ನೀವು ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಬಾದುಷಾ ತುಂಬ ದಪ್ಪ ಇರುತ್ತೆಲ್ಲ, ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನನಗಿಲ್ಲಿ 12ರಿಂದ 13 ನಿಮಿಷ ತಗೊಂಡಿದೆ. ಸೊ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಬಾದುಷಾನ ಮಾತ್ರ ಯಾವಾಗಲೂ ಮೀಡಿಯಮ್ಗಿಂತ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ಆವಾಗಲೇ ಚೆನ್ನಾಗಿ ಬೇಯುತ್ತೆ. ರೆಡಿ ಮಾಡ್ಕೊಂಡಿರೋಂಥ ಶುಗರ್ ಸಿರಪ್ ಕೂಡ ಒಳಗಡೆ ನೀಟಾಗಿ ಹೋಗಲ್ಲ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಒಂದು 13ರಿಂದ 15 ನಿಮಿಷ ಟೈಮ್ ಇಟ್ಕೊಳ್ಳಿ. ಆರಾಮಾಗಿ ಟೇಸ್ಟಿಯಾಗಿರೋಂಥ ಬಾದುಷಾ ರೆಡಿ ಆಗುತ್ತೆ. ಸೊ ಇಲ್ಲಿ ನನಗೆ 8 ನಿಮಿಷ ಆದಮೇಲೆ ನೋಡ್ತಿದ್ದೀರಲ್ಲ, ಒಂದು ಕಡೆಗೆ ಟರ್ನ್ ಮಾಡ್ಕೊತಿದ್ದೀನಿ ಈ ರೀತಿ. ಇವಾಗ ಕರೆಕ್ಟಾಗಿ 13 ಮಿನಿಟ್ಸ್ ಆಗಿದೆ. ನೋಡ್ತಿದ್ರಲ್ಲ, ಪರ್ಫೆಕ್ಟ್ ಕಲರ್ ಬಂದಿದೆ. ಈ ಕಲರ್ ಬಂದರೆ ಸಾಕು. ಸೊ ಇವಾಗ ಶುಗರ್ ಸಿರಪ್ ಯಾವಾಗಲೂ ಬಿಸಿ ಆಗಿರಬೇಕು. ಸ್ವಲ್ಪ ತಣ್ಣಗಾಗೋದಿದೆ ಅಂದರೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡೇ ಈ ಬಾದುಷಾನ ಹಾಕ್ಕೊಳ್ಳಿ. ನಾವು ಸಕ್ಕರೆ ಪಾಕ ಸ್ವಲ್ಪ ತಣ್ಣಗಿದ್ರೆ ಎಳೆಯೋದಿಲ್ಲ, ನೀಟಾಗಿ ಅಬ್ಸರ್ವ್ ಮಾಡಲ್ಲ ಬಾದುಷಾ. ಸೊ ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ಅದರ ಮೇಲೆ ನಾನು ಶುಗರ್ ಸಿರಪ್ನ ಹಾಕ್ಕೊತಿದ್ದೀನಿ. ಈ ರೀತಿ
ಇದನ್ನು ಒಂದು ಅರ್ಧ ಗಂಟೆ ಹೀಗೆ ಬಿಟ್ಬಿಡ್ತೀನಿ. ಸೊ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ನೋಡೋಣ ಒಂದು ಅರ್ಧ ಗಂಟೆ ಆದಮೇಲೆ ಯಾವ ರೀತಿ ಇದು ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ನೋಡೋಣ. ಸೊ ಇವಾಗ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಅಷ್ಟು ನಾನು ಪಾಕದಲ್ಲಿ ನೆನೆಯಾಗಿ ಬಿಟ್ಟಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಜ್ಯೂಸಿಯಾಗಿ ಆಲ್ಮೋಸ್ಟ್ ಶುಗರ್ ಸಿರಪ್ ಎಲ್ಲ ಕೂಡ ಎಳ್ಕೊಂಡ್ಬಿಟ್ಟಿದೆ. ತೋರಿಸ್ತೀನಿ ನೋಡಿ ನಿಮಗೆ. ಇಷ್ಟು ಮಿಕ್ಕಿದೆ 1 ಟೀ ಸ್ಪೂನ್ ಅಷ್ಟು. ಸೊ ಇದನ್ನು ಕೂಡ ನಾನು ಈ ರೀತಿ ಮೇಲೆ ಹಾಕೊಂಡ್ಬಿಡ್ತಿದ್ದೀನಿ. ಇದ್ರ ಮೇಲೆ ಪಿಸ್ತಾ ಅಥವಾ ಯಾವುದಾದ್ರೂ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಬಾದುಷಾ ರೆಡಿ ಟು ಈಟ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಟೇಸ್ಟಿ ಆಗಿರುವಂಥ ಬಾದುಷಾನ ಮನೆಯಲ್ಲ ಮಾಡ್ಕೋಬೋದು ಅಂತ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಟ್ರೈ ಮಾಡಾದ್ಮೇಲೆ ನಾನು ಇನ್ಸ್ಟಾಗ್ರಾಮ್ಲಿ ನಿಮ್ಮ ರೆಸಿಪಿ ಪಿಕ್ನ ಪೋಸ್ಟ್ ಮಾಡಿ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೊಂದು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಷ್ಟು ತನಕ ಟೇಕ್ ಕೇರ್. ಬಾಯ್ ಬಾಯ್.